ನೀವು ಸಂವಿಧಾನ ಬದಲಾಯಿಸಿದ್ದು ಯಾರು ಅಂತ ಹೇಳೋ ಒಂದು ಪುಸ್ತಕವನ್ನು ಬರೆದಿದ್ದೀರಾ. ಇದು ಒಂದು ಸಹಜವಾದಂತಹ ಪ್ರಕ್ರಿಯೆ. ದೇಶದಲ್ಲಿ ಚರ್ಚೆ ನಡೀತಾ ಇರುವಂಥದ್ದು ಡಿಲಿಮಿಟೇಷನ್ಸ್ ಬಗ್ಗೆ. ಡಿಲಿಮಿಟೇಷನ್ ಅನ್ನುವಂಥದ್ದು ಹರಿಯುವ ನೀರನ್ನು ನಿಲ್ಲಿಸಿದ್ರೆ ಏನು ಸಮಸ್ಯೆ ಆಗ್ತದೆ. ವಿರೋಧ ಪಕ್ಷದ ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು, ಅದ್ವಾನಿ ಅವರು, ನಾನ್ ಕಾಂಗ್ರೆಸ್ ಪಾರ್ಲಿಮೆಂಟೇರಿಯನ್ಸ್ ಅಂತ ಯಾರೆಲ್ಲ ಇದ್ರು, ಇವರೆಲ್ಲ ಜೈಲಲ್ಲಿ ಇರ್ತಾರೆ. ಆರ್ಟಿಕಲ್ 81 ಏನು ಹೇಳ್ತಾ ಇತ್ತು? ಹಿಂದಿನ ಡಿಲಿಮಿಟೇಷನ್ ಆಗಿದೆ 2002. ಅಲ್ಲಿಗೆ ಬರ್ತೇನೆ. ಸೊ ಯಾವ 1971 ಸೆನ್ಸಸ್ನ ಆಧಾರದ ಅಡಿಯಲ್ಲಿ. ವೀಕ್ಷಕರೇ ನಮಸ್ಕಾರ. ಇನ್ಸೈಟ್ ಟ್ರಸ್ಟ್ನ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಮ್ಮ ಜೊತೆ ಇವತ್ತು ಒಬ್ಬರು ವಿಶೇಷವಾದ ಅತಿಥಿ ಇದ್ದಾರೆ. ಸಂವಿಧಾನ ಬದಲಾಯಿಸಿದ್ದು ಯಾರು, ಇದರ ಲೇಖಕರು, BJP ಮುಖಂಡರು ಆದಂಥ ವಿಕಾಸ್ ಪುತ್ತೂರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ಪೀಠಿಕೆಯಲ್ಲಿ ಹೇಳಿದ ಹಾಗೆ ನೀವು ಸಂವಿಧಾನ ಬದಲಾಯಿಸಿದ್ದು ಯಾರು ಅಂತ ಹೇಳೋ ಒಂದು ಪುಸ್ತಕವನ್ನು ಬರೆದಿದ್ದೀರಾ. ದೇಶದಲ್ಲಿ ಚರ್ಚೆ ನಡೀತಾ ಇರುವಂಥದ್ದು ಡಿಲಿಮಿಟೇಷನ್ಸ್ ಬಗ್ಗೆ. ಕ್ಷೇತ್ರ ಮರುವಿಂಗಡಣೆ ಅಥವಾ ಡಿಲಿಮಿಟೇಷನ್ ಅಂತ ನೀವೇನು ಹೇಳ್ತೀರಿ, ಇದು ಹೊಸತೇನಲ್ಲ. ಇದು ಒಂದು ಸಹಜವಾದಂತಹ ಪ್ರಕ್ರಿಯೆ, ಸಾಂವಿಧಾನಿಕ ಪ್ರಕ್ರಿಯೆ. ಸಂವಿಧಾನದಲ್ಲಿಯೇ ಇದಕ್ಕೆ ಸ್ಪಷ್ಟವಾದಂತಹ ಪ್ರಾವಿಷನ್ ಇದೆ. ಈ ಬಗ್ಗೆ ನಮ್ಮ ಸಂವಿಧಾನವನ್ನು ಬರೆದಂತಹ ಮಾನ್ಯ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು 1949 ಇಸ್ವಿಯಲ್ಲಿಯೇ ಸ್ಪಷ್ಟವಾದಂತಹ ರೂಪುರೇಷೆ, ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅವರು ನಮ್ಮ ಸಂವಿಧಾನಕ್ಕೆ ಯಾವುದೇ ರೀತಿಯ ತಿದ್ದುಪಡಿ ಬರುವ ಮೊದಲು ಯಾವ ರೀತಿ ಇತ್ತು ಅಂತ ಹೇಳಿದರೆ, ನೋಡಿ, ಪಾರ್ಲಿಮೆಂಟ್ ಸೀಟಿನ ಬಗ್ಗೆ ಆರ್ಟಿಕಲ್ 81 ಹಾಗೂ ವಿಧಾನಸಭೆಯ ಕ್ಷೇತ್ರಗಳ ಬಗ್ಗೆ ಆರ್ಟಿಕಲ್ 170 ಇದರಲ್ಲಿ ಚರ್ಚಿಸಲಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ಹೇಳಿದರು, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಚರ್ಚೆಯಾಗಿ ಯಾವ ತೀರ್ಮಾನಕ್ಕೆ ಬರಲಾಗಿತ್ತು ಅಂತ ಹೇಳಿದರೆ, ಯಾವುದೇ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಕನಿಷ್ಠ 5 ಲಕ್ಷ ಜನಸಂಖ್ಯೆ ಇರಬೇಕು, ಗರಿಷ್ಠ 7.5 ಲಕ್ಷ ಜನಸಂಖ್ಯೆ ಇರಬೇಕು, ಮತ್ತು ಯಾವುದೇ ವಿಧಾನಸಭೆಯ ಕ್ಷೇತ್ರಕ್ಕೆ ಗರಿಷ್ಠ 75,000 ಜನಸಂಖ್ಯೆ ಇರಬೇಕು. ಇದು ಮಾನದಂಡ ಸೆಟ್ ಆಗಿತ್ತು. ಯಾವಾಗ 1950 ಜನವರಿ 26ಕ್ಕೆ ನಾವು ಯಾವ ಸಂವಿಧಾನವನ್ನು ದೇಶ ಅಡಾಪ್ಟ್ ಮಾಡಿಕೊಳ್ತು, ಬಿಫೋರ್ ಎನಿ ಅಮೆಂಡ್ಮೆಂಟ್ಸ್ ನಾನು ಹೇಳ್ತಾ ಇದ್ದೇನೆ, ಅದರಲ್ಲಿ ಈ ರೀತಿ ಉಲ್ಲೇಖ ಇತ್ತು ಅಂತ ಹೇಳಿದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅಂತಿಮ ಮಾಡಿದಂತಹ ಅನುಚ್ಛೇದಗಳು ಇದು. ಮುಂದೆ ಸಾಗ್ತಾ ಬಂದ ಹಾಗೆ ಜವಾಹರ್ಲಾಲ್ ನೆಹರು ಅವರು 2 ಬಾರಿ ತಿದ್ದುಪಡಿಯನ್ನು ತಂದರು ಈ 2 ಅನುಚ್ಛೇದಗಳಿಗೆ. 1952ರಲ್ಲಿ ಒಮ್ಮೆ ತಿದ್ದುಪಡಿ ಮಾಡಿದರು, 1956ರಲ್ಲಿ ಒಮ್ಮೆ ತಿದ್ದುಪಡಿ ಮಾಡಿದರು. ಈ ಮೇಲ್ಮಿತಿ ಮತ್ತು ಕೆಳಮಿತಿ ಅಂತ ಏನಿತ್ತು ಇದನ್ನು ತೆಗೆದುಹಾಕಿದ್ರು. ಸೊ ಯಾವುದೇ ಲೋಕಸಭಾ ಕ್ಷೇತ್ರಕ್ಕೆ ಮಿನಿಮಮ್ ಪಾಪ್ಯುಲೇಷನ್ನು ಇಲ್ಲ, ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ನು ಇಲ್ಲ. ವಿಧಾನಸಭೆಯ ಇದಕ್ಕೂ ಕೂಡ ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ಇಲ್ಲ. ಸೊ ವಾಟ್ ಎವರ್, ಅದಕ್ಕೆ ಯಾವುದೇ ಮಾನದಂಡ ಇಲ್ಲ. ಡಿಲಿಮಿಟೇಷನ್ ಕಮಿಷನ್ ಏನು ಸೆಟ್ ಮಾಡುತ್ತೆ ಆ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೋದು ಅನ್ನುವ ರೀತಿಯಲ್ಲಿ ನೆಹರು ಅವರು ಮಾಡಿದರು. ಬಟ್ ಫಾರ್ಚುನೇಟ್ಲಿ ನೆಹರು ಬೇರೆ ಏನು ಅದನ್ನು ಮಾಡಲಿಲ್ಲ. ಕ್ಷೇತ್ರ ಮರುವಿಂಗಡಣೆ ಆಗಬಾರದು ಅಂತ ಅವರೆಲ್ಲೂ ಕೂಡ ಹೇಳಲಿಲ್ಲ. ನಮ್ಮ ಸಂವಿಧಾನದಲ್ಲಿ ಮೂಲವಾಗಿ ಏನಿತ್ತು ಅಂತ ಹೇಳಿದರೆ, ಆಫ್ಟರ್ ಎವ್ರಿ ಡೆಕೆನಿಯಲ್ ಸೆನ್ಸಸ್, ನೋಡಿ, ಪ್ರತಿ 10 ವರ್ಷಕ್ಕೊಮ್ಮೆ ಡೆಕೆನಿಯಲ್ ಸೆನ್ಸಸ್ ಆಗಬೇಕು, ದಶವಾರ್ಷಿಕ ಜನಗಣತಿ ಅನ್ನುವಂಥದ್ದು ನಮ್ಮ ಸಂವಿಧಾನದಲ್ಲಿ ಉಲ್ಲೇಖ ಇದೆ. ಆ ರೀತಿ 1951ರಲ್ಲಿ ನಮ್ಮ ಮೊದಲ ಸೆನ್ಸಸ್ ಆಯಿತು. ಈ ಮೊದಲ ಸೆನ್ಸಸ್ ಆದ ನಂತರ ಕ್ಷೇತ್ರಗಳ ರಚನೆ ಆಯಿತು. ಮೊದಲ ಲೋಕಸಭಾ ಚುನಾವಣೆ ಆಯಿತು, ವಿಧಾನಸಭಾ ಚುನಾವಣೆ ಆಯಿತು. ನಂತರ ಈ 2 ತಿದ್ದುಪಡಿಗಳನ್ನು ನೆಹರು ಅವರು ತಂದರು. ಮೇಲ್ಮಿತಿ ಕೆಳಮಿತಿ 2 ಕೂಡ ರದ್ದಾಯಿತು. ಅದಿರಲಿ, 1961 ಒಂದು ಸೆನ್ಸಸ್ ಆಗುತ್ತೆ, ಸೆಕೆಂಡ್ ಸೆನ್ಸಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಜನಗಣತಿ ಆಗುತ್ತೆ. 1963ಯಲ್ಲಿ ಮೊದಲ ಡಿಲಿಮಿಟೇಷನ್ ಆಗಿ ಒಟ್ಟು ಲೋಕಸಭಾ ಕ್ಷೇತ್ರಗಳನ್ನು 522 ಹಾಗೂ ಕರ್ನಾಟಕದ ಅಸೆಂಬ್ಲಿ ಕ್ಷೇತ್ರಗಳು 216 ಅಂತ ನಿಶ್ಚಯ ಮಾಡ್ತಾರೆ.
ಸೊ ಇದಾಗುತ್ತೆ. ಇದಾದಮೇಲೆ ಚುನಾವಣೆಗಳು ನಡೆಯುತ್ತೆ. 1971ರಲ್ಲಿ ಮತ್ತೊಂದು ಜನಗಣತಿ ಬರುತ್ತೆ. ಈ ಜನಗಣತಿ ಬಂದ ನಂತರ ಡಿಲಿಮಿಟೇಷನ್ ಕಮಿಷನ್, ಮತ್ತೊಂದು ಡಿಲಿಮಿಟೇಷನ್ ಕಮಿಷನ್ ಅನ್ನು ರಚನೆ ಮಾಡ್ತಾರೆ. ಆ ಡಿಲಿಮಿಟೇಷನ್ ಕಮಿಷನ್ ಇವತ್ತು ನಾವು ಏನು ಎಷ್ಟು ಸೀಟುಗಳಿದೆ ಅಂತ ಹೇಳ್ತೇವೆ, 543 ಪಾರ್ಲಿಮೆಂಟ್ ಸೀಟ್ಸು ಮತ್ತು 224 ಕರ್ನಾಟಕದ ಅಸೆಂಬ್ಲಿ ಸೀಟ್ಸು. ಇಷ್ಟು 1973ರಲ್ಲಿ ಫೈನಲ್ ಆಗುತ್ತೆ. ಸೊ ಸಂವಿಧಾನದ ಪ್ರಕಾರವೇ ನಡೀತಾ ಬಂದಿದ್ರೆ ಪ್ರತಿ 10 ವರ್ಷಕ್ಕೆ ಸೆನ್ಸಸ್ ಆದ ಕೂಡಲೇ ಕ್ಷೇತ್ರದ ಮರುವಿಂಗಡಣೆ ಆಗಲೇಬೇಕು. ಆ್ಯಸ್ ಇನ್ ಪ್ರಪೋರ್ಷನೇಟ್ ಟು ದಿ ಪಾಪ್ಯುಲೇಷನ್ ಸೀಟುಗಳು ಹೆಚ್ಚಳ ಆಗ್ತಾ ಬರಬೇಕಿತ್ತು. ಇದು ನಮ್ಮ ಮೂಲ ಸಂವಿಧಾನ. ಇದು ನಮ್ಮ ಮೂಲ ಸಂವಿಧಾನದಲ್ಲಿ ಉಲ್ಲೇಖ ಇರುವಂಥದ್ದು. 1975ರಲ್ಲಿ ಇಂದಿರಾ ಗಾಂಧಿಯವರು ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರ್ತಾರೆ. ತುರ್ತು ಪರಿಸ್ಥಿತಿಯನ್ನು ಹೇರಿ ಸಂವಿಧಾನವನ್ನು ಸಂಪೂರ್ಣವಾಗಿ ಬದಲಾಯಿಸ್ತಾರೆ. ಅನೇಕ ತಿದ್ದುಪಡಿಗಳನ್ನು ತರ್ತಾರೆ. 38th ಅಮೆಂಡ್ಮೆಂಟು, 39th ಅಮೆಂಡ್ಮೆಂಟು, 40th, 41st. ಇದರಲ್ಲಿ ಮೋಸ್ಟ್ ಹಾರಿಬಲ್ ಅಮೆಂಡ್ಮೆಂಟ್ ಯಾವುದು ಅಂತ ಹೇಳಿದ್ರೆ 42nd ಅಮೆಂಡ್ಮೆಂಟ್. 42ನೇ ತಿದ್ದುಪಡಿ, ಸಂವಿಧಾನದ ತಿದ್ದುಪಡಿ ಏನು ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಮಾಡಿದ್ರು, ಇದರಲ್ಲಿ 59 ಆರ್ಟಿಕಲ್ಗಳನ್ನು ಚೇಂಜ್ ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಸಂವಿಧಾನವನ್ನು ರಚನೆ ಮಾಡಿದ್ರ, ಅದರಲ್ಲಿ 59 ಅನುಚ್ಛೇದಗಳನ್ನು ಕಾಂಗ್ರೆಸ್ ತಿರುಚಿತು. ಅದರ ಪೈಕಿ 2 ಪ್ರಮುಖ ಅನುಚ್ಛೇದಗಳು ಆರ್ಟಿಕಲ್ 81 ಆ್ಯಂಡ್ ಆರ್ಟಿಕಲ್ 170. ಯಾವ ರೀತಿ ಅಂತ ಹೇಳಿದ್ರೆ, ಇದರ ಬಗ್ಗೆ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಲಿಲ್ಲ. ವಿರೋಧ ಪಕ್ಷದ ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು, ಅದ್ವಾನಿ ಅವರು, ಈ ರೀತಿ ನಾನ್ ಕಾಂಗ್ರೆಸ್ ಪಾರ್ಲಿಮೆಂಟೇರಿಯನ್ಸ್ ಅಂತ ಯಾರೆಲ್ಲ ಇದ್ದರು ಇವರೆಲ್ಲ ಜೈಲಲ್ಲಿ ಇರ್ತಾರೆ. ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಇವ್ರನ್ನೆಲ್ಲ ಜೈಲಲ್ಲಿ ಹಾಕ್ತಾರೆ. ಯಾವುದೇ ರೀತಿಯ ಚರ್ಚೆಗಳು ಆಗದೆ ಇದೆಲ್ಲವೂ ಪಾಸ್ ಆಗ್ತದೆ, ಪಾರ್ಲಿಮೆಂಟಲ್ಲಿ ಪಾಸ್ ಆಗ್ತದೆ, ರಾಷ್ಟ್ರಪತಿಗಳು ಅಂಕಿತ ಮಾಡ್ತಾರೆ, ಈ ರೀತಿ ಎಲ್ಲ ಆಗಿ ಹೋಗ್ತದೆ. ಆರ್ಟಿಕಲ್ 81 ಏನು ಹೇಳ್ತಾ ಇತ್ತು, ಪ್ರತಿ ದಶವಾರ್ಷಿಕ ಸೆನ್ಸಸ್ ಆದ ನಂತರ ಟೋಟಲ್ ನಂಬರ್ ಆಫ್ ಸೀಟ್ಸ್ ಶುಡ್ ಬಿ ಇನ್ಕ್ರೀಸ್ಡ್ ಬೇಸ್ಡ್ ಆನ್ ದಿ ಪಾಪ್ಯುಲೇಷನ್, ಬೇಸ್ಡ್ ಆನ್ ದಿ ಸೆನ್ಸಸ್ ಅಂತ ಹೇಳ್ತದೆ. ಇದನ್ನು ಇಂದಿರಾ ಗಾಂಧಿ ಬದಲಾವಣೆ ಮಾಡ್ತಾರೆ. ಇನ್ನು ಮುಂದಿನ 25 ವರ್ಷ ಅಂತ ಹೇಳಿದ್ರೆ 2000ನೇ ಇಸ್ವಿಯವರೆಗೆ, 1975 ಮಾಡಿದ್ದು, ಮುಂದಿನ 25 ವರ್ಷ 2000 ಇಸ್ವಿಯವರೆಗೂ ಯಾವುದೇ ರೀತಿಯ ಕ್ಷೇತ್ರ ಪುನರ್ರಚನೆ ಆಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಆಯೋಗವಾಗಲಿ ಇದು ರಚಿಸುವಂಥ ಅಗತ್ಯ ಇಲ್ಲ. ಇವತ್ತು ನಮ್ಮ ಹತ್ರ ಹಾಲಿ ಏನಿದೆ, ಇಷ್ಟೇ ಸಂಸದರು, ಇಷ್ಟೇ ಪ್ರಮಾಣದ ವಿಧಾನಸಭಾ ಕ್ಷೇತ್ರಗಳು, ಇಷ್ಟೇ ಲೋಕಸಭಾ ಕ್ಷೇತ್ರಗಳನ್ನು 2000 ಇಸ್ವಿಯವರೆಗೂ ತೆಗೆದುಕೊಂಡು ಹೋಗಬೇಕು. 2000ನೇ ಇಸ್ವಿಯ ನಂತರ ನಡೆಯುವಂಥ ಮೊದಲ ಸೆನ್ಸಸ್ಸಿನ ಆಧಾರದ ಅಡಿಯಲ್ಲಿ ಮತ್ತೆ ನೀವು ಬೇಕಾದರೆ ಕ್ಷೇತ್ರ ಪುನರ್ರಚನೆ, ಕ್ಷೇತ್ರ ವಿಂಗಡಣೆಯನ್ನು ಮಾಡಿ, ಡಿಲಿಮಿಟೇಷನ್ ಅನ್ನು ಮಾಡಿ. ಆದರೆ ಅಲ್ಲಿವರೆಗೂ ಮಾಡಲಿಕ್ಕೆ ಕೂಡ್ದು ಅಂತ ಅವರು ಸಂವಿಧಾನಕ್ಕೆ ತಿದ್ದುಪಡಿ ತರ್ತಾರೆ. ಸೊ ಹಿಂದಿನ ಡಿಲಿಮಿಟೇಷನ್ ಆಗಿದೆ 2002ರಲ್ಲಿ. ನಾವು ಅಲ್ಲಿಗೆ ಬರ್ತೇನೆ. ದಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಎ ಡಿಲಿಮಿಟೇಷನ್. ಏನು ಅಂತ ಹೇಳಿದ್ರೆ ಇದು ಈ ರೀತಿ ಬಂತು, ಸೊ ಅಲ್ಲಿಗೆ ಸ್ಥಗಿತ ಆಗುತ್ತೆ. ನೋಡಿ, 1981ನಲ್ಲಿ ಜನಗಣತಿ ಆಯಿತು, ಡಿಲಿಮಿಟೇಷನ್ ಆಗಲಿಲ್ಲ. 1991ನಲ್ಲಿ ಜನಗಣತಿ ಆಯಿತು, ಡಿಲಿಮಿಟೇಷನ್ ಆಗಲಿಲ್ಲ. ವೈ? ಬಿಕಾಸ್ ಆಫ್ ದಿಸ್ ಈ ಕಾನ್ಸ್ಟಿಟ್ಯೂಷನನ್ನು ಅಮೆಂಡ್ಮೆಂಟ್ ಮಾಡಿ ಕ್ಷೇತ್ರ ಪುನರ್ವಿಂಗಡಣೆ ಆಗಲೇಬಾರದು ಇನ್ನು 25 ವರ್ಷ ಅನ್ನುವಂಥ ಕಾನೂನು ತಂದರು. ಸೊ ಕಾನ್ಸ್ಟಿಟ್ಯೂಷನಲ್ ನೆಸೆಸಿಟಿ ಉದ್ಭವ ಆಯಿತು, ಸಾಂವಿಧಾನಿಕ ಅನಿವಾರ್ಯತೆ. ಏನು ಅಂತ ಹೇಳಿದ್ರೆ 2000 ಇದು ಈ ಪರ್ಟಿಕ್ಯುಲರ್ ಕ್ಲಾಸ್ ಏನಿದೆ ಇದು ಎಕ್ಸ್ಪೈರಿ ಆಗಬೇಕಾಗಿ ಬಂತು. ಆಗ ಕೇಂದ್ರದಲ್ಲಿ ಆಡಳಿತದಲ್ಲಿದ್ದು ವಾಜಪೇಯಿ ಅವರ ಸರ್ಕಾರ. ವಾಜಪೇಯಿ ಅವರ ಸರ್ಕಾರಕ್ಕೆ ಪೂರ್ಣ ಪ್ರಮಾಣದ ಬಹುಮತ ಇರಲಿಲ್ಲ. ಸೊ ಇದು ಈ ವಿಧೇಯಕ ಟೇಬಲ್ ಆದಾಗ ವಾಜಪೇಯಿ ಅವರನ್ನು ಬೆಂಬಲ ಮಾಡ್ತಾ ಇದ್ದಂಥ ಕೆಲ ಪ್ರಾದೇಶಿಕ ಪಕ್ಷಗಳು
ಜನಸಂಖ್ಯೆಯ ನೆಪವನ್ನು ಮುಂದೆ ಇಡ್ತಾರೆ. ನಮ್ಮ ಸಂವಿಧಾನದಲ್ಲಿ ಜನಸಂಖ್ಯೆಯ ಆಧಾರದ ಅಡಿಯಲ್ಲಿ ಕ್ಷೇತ್ರ ಪುನರ್ರಚನೆ ಆಗಬೇಕು ಅಂತ ಇದೆ. ಇದನ್ನು ಇಂದಿರಾ ಗಾಂಧಿಯವರು 25 ವರ್ಷಗಳ ಕಾಲ ಸ್ಥಗಿತ ಮಾಡಿದರು. ಸೊ ಯಾವ 1971 ಸೆನ್ಸಸ್ನ ಆಧಾರದ ಅಡಿಯಲ್ಲಿ ಕ್ಷೇತ್ರಗಳು ರಚನೆ ಆಯಿತಾ ಅದೇ ಇವತ್ತಿಗೂ ಕೂಡ ಇದೆ. ನೀವು ಇದನ್ನು ಈಗ ಏನಾದರೂ ಬ್ಯಾಕ್ ಟು ನಾರ್ಮಲ್ ಮಾಡಲಿಕ್ಕೆ ಹೋದರೆ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದ ಕೆಲ ರಾಜ್ಯಗಳಿಗೆ ಹಿನ್ನಡೆ ಆಗುತ್ತೆ. ಆದ ಕಾರಣ ನೀವು ಮಾಡಬಾರದು ಅನ್ನುವಂಥ ಆಗ್ರಹ ದೊಡ್ಡ ಪ್ರಮಾಣದಲ್ಲಿ ಬಂತು. ಇದಕ್ಕೆ ಸೂತ್ರ ಆಗಲೇ BJP ಸರ್ಕಾರ ಮಾಡಲಿಲ್ಲ ಯಾಕೆ ಅಂತ ನೀವು ಕೇಳ್ಬೋದು. ಆದರೆ ಆಗ ಪೂರ್ಣ ಪ್ರಮಾಣದ ಬಹುಮತ ಇರಲಿಲ್ಲ. ವಾಜಪೇಯಿ ಅವರ ಸರ್ಕಾರ 26 ಪಕ್ಷಗಳ ಮೇಲೆ ಅವಲಂಬಿತ ಆಗಿತ್ತು. ಡಿಸ್ಪೈಟ್ ಬೀಯಿಂಗ್ ದಿ ನಂಬರ್ 1 ಪಾರ್ಟಿ ಇನ್ ದಿ ಪಾರ್ಲಿಮೆಂಟ್, ಅವರಿಗೆ ಆ ಪ್ರಮಾಣದ ಇದಿರಲಿಲ್ಲ, ಶಕ್ತಿ ಇರಲಿಲ್ಲ. ಸೊ ಆ ಕಾರಣಗಳಿಂದ ಅನಿವಾರ್ಯವಾಗಿ ಮಿತ್ರ ಪಕ್ಷಗಳ ಒತ್ತಡಕ್ಕೆ, ಮಿತ್ರ ಪಕ್ಷಗಳ ಆಗ್ರಹಕ್ಕೆ ಮಣಿಬೇಕಾಯಿತು. ಸೊ ಅವರೆಲ್ಲರೂ ಕೂಡ ಇನ್ನೂ 25 ವರ್ಷಗಳ ಕಾಲ ಯಥಾಸ್ಥಿತಿ ಇದನ್ನು ಮುಂದುವರಿಸಬೇಕು. ಇವತ್ತು ಯಾವ ರೀತಿಯ ಕಾನೂನು ಇದೆ, ಯಾವ ರೀತಿಯಲ್ಲಿ ಕ್ಷೇತ್ರ ಹೆಚ್ಚಳ ಆಗ್ತಾ ಇಲ್ಲ, ಯಾವ ರೀತಿಯಲ್ಲಿ ಕ್ಷೇತ್ರ ವಿಂಗಡಣೆ ಆಗಬಾರ್ದು ಅಂತ ಇದೆ, ಇದನ್ನು ಇನ್ನೂ 25 ಇಯರ್ಸ್ಗೆ ಮುಂದೂಡಬೇಕು ಅಂತ ಅವರೆಲ್ಲ ಹೇಳಿದರು. ಸೊ ಆಡಳಿತಾರೂಢ ಪಕ್ಷಕ್ಕೆ ಮಣಿಯದೆ ಬೇರೆ ವಿಧಿ ಇರಲಿಲ್ಲ. ಇಟ್ ವಾಸ್ ಎಕ್ಸ್ಟೆಂಡೆಡ್ ಬೈ ಅನದರ್ 25 ಇಯರ್ಸ್. ಸೊ 2026 ನಂತರ ನಡೆಯುವ ಮೊದಲ ಸೆನ್ಸಸ್ಸಿನ ಆಧಾರದ ಅಡಿಯಲ್ಲಿ ಕ್ಷೇತ್ರ ಮರು ವಿಂಗಡಣೆ ಮಾಡಬಹುದು, ಅಲ್ಲಿಯವರೆಗೆ ಮಾಡಲಿಕ್ಕೆ ಇಲ್ಲ ಅಂತ ಹೇಳಿ ಯಥಾಸ್ಥಿತಿ ಇಂದಿರಾ ಗಾಂಧಿ ಏನು ಮಾಡಿದ್ರು ಅದನ್ನು ಎಕ್ಸ್ಟೆಂಡ್ ಮಾಡುವ ಅನಿವಾರ್ಯತೆ BJP ಗೌರ್ಮೆಂಟ್ಗೆ ಬಂತು, ಮಾಡಿದ್ರು. ಇದಾದ ನಂತರ ನೀವೊಂದು ಪ್ರಶ್ನೆ ಕೇಳಿದ್ರಿ, ಒಂದು ಡಿಲಿಮಿಟೇಷನ್ ಆಯ್ತಲ್ಲ ಅದು ಯಾಕೆ ಅಂತ. ಈ ಡಿಲಿಮಿಟೇಷನ್ ಯಾಕಾಯಿತು ಅಂತ ಹೇಳಿದರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕೆಲ ಸಂಘಟನೆಗಳ ಪ್ರಮುಖರು ನ್ಯಾಯಾಲಯಕ್ಕೆ ಹೋಗ್ತಾರೆ. ನ್ಯಾಯಾಲಯಕ್ಕೆ ಹೋಗಿ ನಮ್ಮಲ್ಲಿ ಗಣನೀಯ ಪ್ರಮಾಣದಲ್ಲಿ ನಮ್ಮ ಜನಸಂಖ್ಯೆ ಏರಿಕೆ ಕಂಡಿದೆ, ಈ ಏರಿಕೆಗೆ ಅನುಗುಣವಾಗಿ ನಮ್ಮ ಪ್ರಾತಿನಿಧ್ಯ ಲೆಜಿಸ್ಲೇಚರಲ್ಲಿ, ಪಾರ್ಲಿಮೆಂಟಲ್ಲಾಗಲಿ ಅಸೆಂಬ್ಲಿಯಲ್ಲಾಗಲಿ ಇಲ್ಲ. ಬಟ್ ನಮ್ಮ ಸಂವಿಧಾನದ ಮೂಲ ಆಶಯ ಇರುವಂಥದ್ದು ಪ್ರಪೋರ್ಷನೇಟ್ ಟು ಅವರ್ ಪಾಪ್ಯುಲೇಷನ್ ರೆಪ್ರೆಸೆಂಟೇಷನ್ ಇರಬೇಕು ಅಂತ ಇದೆ. ಆದ ಕಾರಣ ಡಿಲಿಮಿಟೇಷನ್ ಆದರೂ ಆಗದೇ ಇದ್ದರೂ ಈ ಅನುಪಾತವನ್ನು ಹೆಚ್ಚಿಸಬೇಕು ಅನ್ನುವಂಥದ್ದನ್ನು ಕೋರ್ಟಿನಲ್ಲಿ ಅಪೀಲ್ ಮಾಡಿದಾಗ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ತೀರ್ಪು ಬರುತ್ತೆ. ಏನು ತೀರ್ಪು ಬಂದು ಟೋಟಲ್ ನಂಬರ್ ಆಫ್ ಸೀಟ್ಸನ್ನು ಹೆಚ್ಚಳ ಮಾಡುವಂಥದ್ದು ಅಥವಾ ಕಡಿಮೆ ಮಾಡುವಂಥದ್ದು, ಇದರ ಬಗ್ಗೆ ಈಗಾಗಲೇ ನೀವು ತೀರ್ಮಾನ ತೆಗೆದುಕೊಂಡಿದ್ದೀರಿ. 26ರವರೆಗೆ ಅದು ಮುಂದೂಡಲಾಗಿದೆ. ಆದರೆ ಅದನ್ನೇ ಅನುಸರಿಸಿದ್ರೆ SC ಮತ್ತು ST ಪಾಪ್ಯುಲೇಷನ್ ಏನು ಇನ್ಕ್ರೀಸ್ ಆಗಿದೆ, ಇದಕ್ಕೆ ಅನ್ಯಾಯ ಆಗುತ್ತೆ. ಸೊ ಆದ ಕಾರಣ ವಿದಿನ್ ದ ಕ್ಯಾಪ್, ವಿದಿನ್ ದ ಲಿಮಿಟ್, ಈಗ ನೀವು ಕರ್ನಾಟಕಕ್ಕೆ 224 ಅಂತ ಏನಿದೆ, ಈ 224 ಮತ್ತು ಇಡೀ ರಾಷ್ಟ್ರಕ್ಕೆ 543 ಅಂತ ಏನಿದೆ, ಈ 543 ಇದರ ಒಳಗೆ SC ಮತ್ತು ST ಸೀಟ್ಸನ್ನು ಸ್ವಲ್ಪ ಹೆಚ್ಚಳ ಬೇಕಾದರೆ ನೀವು ಮಾಡಿ, ನೀವು ರೀಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳಬಹುದು. ಕಾನ್ಸ್ಟಿಟ್ಯೂಯೆನ್ಸಿಗಳ ಬೌಂಡ್ರಿಗಳನ್ನು ರೀಡ್ರಾ ಮಾಡಿಕೊಳ್ಳಿ, ರೀಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನೀವು ಟೋಟಲ್ ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಮಾಡುವಾಗೆ ಇಲ್ಲ, ಬಟ್ ಯು ಕ್ಯಾನ್ ಇನ್ಕ್ರೀಸ್ ದಿ ರಿಸರ್ವ್ಡ್ ಸೀಟ್ಸ್ ಆ್ಯಂಡ್ ಯು ಕ್ಯಾನ್ ರೀಡ್ರಾ ದಿ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಹೇಳಿದರು. ಸೊ ಬೇಸ್ಡ್ ಆನ್ ದೋಸ್ ಗೈಡ್ಲೈನ್ಸ್ ಡಿಲಿಮಿಟೇಷನ್ ಕಮಿಷನ್ ಫಾರ್ಮ್ ಆಯಿತು. ಡಿಲಿಮಿಟೇಷನ್ ಕಮಿಷನ್ ಫಾರ್ಮ್ ಆಗಿ 2008ರಲ್ಲಿ ಡಿಲಿಮಿಟೇಷನ್ ಆಯಿತು. ಈ ಡಿಲಿಮಿಟೇಷನ್ನಿಗೂ 1973ರಲ್ಲಿ ನಡೆದ ಡಿಲಿಮಿಟೇಷನಿಗೂ ವ್ಯತ್ಯಾಸ ಏನು ಅಂತ ಹೇಳಿದರೆ, ಆ ಡಿಲಿಮಿಟೇಷನಲ್ಲಿ ದಿ ಟೋಟಲ್ ನಂಬರ್ ಆಫ್ ಸೀಟ್ಸ್ ವೇರ್ ಇನ್ಕ್ರೀಸ್ಡ್ ಅಲಾಂಗ್ ವಿತ್ ದಿ ಬೌಂಡ್ರಿ ವೇರ್ ಆಲ್ಸೋ ರೀಸೆಟ್. ಈ ಡಿಲಿಮಿಟೇಷನ್ನಲ್ಲಿ ಏನಾಯಿತು, ಟೋಟಲ್ ನಂಬರ್ ಆಫ್ ಸೀಟ್ಸ್ ವೇರ್ ನಾಟ್ ಇನ್ಕ್ರೀಸ್ಡ್. ದಟ್ ವಾಸ್ ದಿ ಸೀಲಿಂಗ್. 1971ರಲ್ಲಿ ಇದ್ದ ಹಾಗೆ ಸೀಲಿಂಗಲ್ಲಿತ್ತು. ಅದರ ಒಳಗೆ ಬೌಂಡ್ರಿ ರೀಸ್ಟ್ರಕ್ಚರ್ ಆಗಿ ಹೊಸ ಕಾನ್ಸ್ಟಿಟ್ಯೂಯೆನ್ಸಿಗಳ ಹೆಸರನ್ನು ಕೊಟ್ಟರು. ಸೊ ಇದು 2008ರಲ್ಲಿ ನಡೆದ ಪ್ರಕ್ರಿಯೆ. ಈ ಪ್ರಕ್ರಿಯೆ ಈಗ 2026 ನಂತರ ನಡೆಯುವ ಮೊದಲ ಸೆನ್ಸಸ್ಸಿನ ಆಧಾರದ ಅಡಿಯಲ್ಲಿ ಮಾಡಬೇಕು ಅನ್ನುವಂಥದ್ದು ಈಗ ಕಾನ್ಸ್ಟಿಟ್ಯೂಷನಲ್ ರಿಕ್ವೈರ್ಮೆಂಟ್ ಇದೆ.
ಸೊ ಅದು ಈಗ ಬರುವಂಥ ಸಾಧ್ಯತೆ ಇದೆ. ಸೊ ಈಗ ಇರುವಂಥದ್ದು ಎರಡು ವಿಚಾರ ಏನು ಅಂತ ಹೇಳಿದರೆ, ಒಂದು ಟೋಟಲ್ ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗಬೇಕು ಅನ್ನುವಂಥದ್ದು. ಇದು 50-60 ವರ್ಷಗಳಿಂದ ದಿಸ್ ಇಸ್ ಸ್ಟಕ್. ನೋಡಿ, 1947ರಲ್ಲಿ ಭಾರತದ ಜನಸಂಖ್ಯೆ ಇದ್ದಿದ್ದು 40 ಕೋಟಿ. ಇವತ್ತು ಭಾರತದ ಜನಸಂಖ್ಯೆ ಇರುವುದೆಷ್ಟು? 140 ಕೋಟಿ. 100 crores ಇನ್ಕ್ರೀಸ್ ಆಗಿದೆ. 1971 ಅಂದರೆ 55 ವರ್ಷಗಳ ಹಿಂದೆ ಆಗಿರುವ ಸೆನ್ಸಸ್ ಅನ್ನೇ ಆಧರಿಸಿಕೊಂಡು ನಾವು ಇವತ್ತು ಕೂಡ ನಮ್ಮ ಜನಪ್ರಾತಿನಿಧ್ಯತೆಯನ್ನು ಇಟ್ಕೊಂಡಿದ್ದೇವೆ. ಸೊ ಬೇಸ್ಡ್ ಆನ್ ದಿ ಆಕ್ಚುಯಲ್ ಇನ್ಕ್ರೀಸ್ಡ್ ಪಾಪ್ಯುಲೇಷನ್ ಪರ್ಸೆಂಟೇಜ್ ನಮ್ಮ ಸೀಟ್ಗಳು ಇನ್ಕ್ರೀಸ್ ಆಗಲೇ ಇಲ್ಲ. ಸೊ ಈ ಎಲ್ಲ ಕಾರಣಗಳಿಂದ ಇವತ್ತು ಟೋಟಲ್ ನಂಬರ್ ಆಫ್ ರೆಪ್ರೆಸೆಂಟೇಷನ್ ಇನ್ಕ್ರೀಸ್ ಆಗಬೇಕು ಅನ್ನುವಂಥದ್ದು ಇದು ಬಹಳ ದಶಕಗಳ ಕೂಗು. ಸೊ ಈಗ 2026ರಲ್ಲಿ ಅಂದರೆ ಈಗ ಇದು ಏನು ವಿಧೇಯಕ ಟೇಬಲ್ ಆಗುತ್ತೆ. ಈ ಟೇಬಲ್ ಆದಾಗ ಜವಾಬ್ದಾರಿತವಾಗಿ ಇದನ್ನು ಮಾಡಬೇಕಾಗತ್ತೆ. ಇದನ್ನು ನಾವು ಪುನಃ ನೋಡಿ, ಇಡೀ ಪ್ರಪಂಚದ ಆ್ಯಾವ್ರೇಜನ್ನು ನಾವು ತೆಗೆದುಕೊಂಡ್ರೆ ಫಾರ್ ಎವ್ರಿ 10 lakhs 1 million ಪಾಪ್ಯುಲೇಷನ್ಗೆ ಒಂದು ರೆಪ್ರೆಸೆಂಟೇಟಿವ್ ಇದ್ದಾರೆ. ಅದೇ ಪ್ರಮಾಣ ಭಾರತದಲ್ಲೂ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಗ್ಲೋಬಲ್ ಆ್ಯಾವ್ರೇಜ್ ಇರುವಂಥದ್ದು, ಗ್ಲೋಬಲ್ ಪಾರ್ಲಿಮೆಂಟೇರಿಯನ್ಸ್ ಇದು ಪರ್ಸೆಂಟೇಜ್ ಏನು, ಆ್ಯಾವ್ರೇಜ್ ಏನು? ಫಾರ್ ಎವ್ರಿ 10 lakhs there is 1 parliamentarian. ಭಾರತದಲ್ಲಿ ಹಾಗೆ ಇಲ್ಲ. ಕೆಲವು ಪಾರ್ಲಿಮೆಂಟ್ಗಳು 35 ಲಕ್ಷ 40 ಲಕ್ಷದ ಜನಸಂಖ್ಯೆ ಇದೆ, ಮತದಾರರಿದ್ದಾರೆ. ಪಾಪ್ಯುಲೇಷನ್ ಅಲ್ಲ, ಮತದಾರರೇ 30-40 ಲಕ್ಷ ಜನ ಇದ್ದಾರೆ. ಸೊ ಈ ಅನ್ಈವನ್ ಇದೆಯಲ್ಲ, ನೋಡಿ ನೀವು ಗೋವಾದ್ದು ಪಾರ್ಲಿಮೆಂಟ್ ತಗೊಂಡ್ರೆ ವೆರಿ ಮಿನಿಮಮ್ ಇದೆ, ಪಾಂಡಿಚೇರಿಯ ಪಾರ್ಲಿಮೆಂಟ್ ವೆರಿ ಮಿನಿಮಮ್. ಅದೇ ರೀತಿ ಮಹಾರಾಷ್ಟ್ರದ ಕೆಲವು ಪಾರ್ಲಿಮೆಂಟ್ ಕ್ಷೇತ್ರಗಳನ್ನು ತೆಗೆದುಕೊಂಡ್ರೆ ಮ್ಯಾಸಿವ್ ಇದೆ. ಇವತ್ತು ನಮ್ಮ ಬೆಂಗಳೂರಿನ ಮಹಾದೇವಪುರ 4-5 ಲಕ್ಷ ಜನ ಮತದಾರರಿದ್ದಾರೆ ಅಸೆಂಬ್ಲಿಗೆ. ಅದೇ ರೀತಿ 1.5 ಲಕ್ಷ ಮತದಾರ ಇರುವಂಥ ಕಾನ್ಸ್ಟಿಟ್ಯೂಯೆನ್ಸಿ ಇದೆ. ಸೊ ಈ ಅನ್ಈವನ್ ಡಿಸ್ಟ್ರಿಬ್ಯೂಷನ್ ಆಫ್ ಈ ಪಾಪ್ಯುಲೇಷನ್ ಏನಾಗಿದೆ, ಇದನ್ನು ಸರಿ ಮಾಡಬೇಕಾಗಿರುವಂಥ ಕಾಲ ಇದು. ಸೊ ಗ್ಲೋಬಲ್ ಆ್ಯಾವ್ರೇಜ್ 10 ಲಕ್ಷ ಇದ್ದರೂ ನಾವು ಆ ಸ್ಟ್ಯಾಂಡರ್ಡ್ಸಿಗೆ ಬರಬೇಕಾಗಿದೆ. ಇದೊಂದು ಹೆಲ್ತಿ ಡೆಮೋಕ್ರಸಿ, ಪ್ರಜಾಪ್ರಭುತ್ವ ಭಾರತದಲ್ಲಿ ಬಲಿಷ್ಠ ಇದೆ ಅನ್ನೋದಕ್ಕೆ ಇದೊಂದು ಸಂಕೇತ. ಸೊ ಆದ ಕಾರಣ ಈಗೇನು ಟೇಬಲ್ ಇದ್ರ ನೋಡಿ, ಇದರ ಒಟ್ಟಿಗೆ ಇದೀಗ ನಾರಿ ಶಕ್ತಿ ವಂದನ್ ಅಧಿನಿಯಮ ಜಾರಿ ಮಾಡಬೇಕು ಅಂತ ಜಾರಿ ಆಗಿದೆ ಇನ್ಫ್ಯಾಕ್ಟ್, ಬಟ್ ಅದು ಇಮಿಡಿಯೇಟ್ಲಿ ಜಾರಿ ಆಗಬೇಕು ಅನ್ನುವಂಥದ್ದು ಈಗ ಪ್ರಸ್ತಾಪ ಇದೆ. ಡಿಲಿಮಿಟೇಷನ್ ಜೊತೆಗೆ ಕರ್ನಾಟಕ ಈ ಡಿಲಿಮಿಟೇಷನ್ ಅಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡುತ್ತೆ ಅಂತ, ಡಿಲಿಮಿಟೇಷನ್ ಆದಾಗ ನೋಡಿ, ಇದು ಇನ್ನೂ ಕೂಡ ಟಿಲ್ ಡೇಟ್ ಟೋಟಲ್ ನಂಬರ್ ಆಫ್ ಸೀಟ್ಸ್ ಅನ್ನು ಎಕ್ಸ್ಪ್ಯಾಂಡ್ ಮಾಡ್ತೇವೆ, ಯಾರಿಗೂ ಅನ್ಯಾಯ ಆಗುವುದಿಲ್ಲ ಅನ್ನುವಂಥದ್ದನ್ನು ಮಾತ್ರ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಇವತ್ತಿನವರೆಗೂ ಸೆಂಟ್ರಲ್ ಗವರ್ಮೆಂಟ್ ಇದ್ದು ಯಾವುದೇ ರೀತಿಯ ಅಧಿಕೃತ ಕಮ್ಯುನಿಕೇಷನ್ ಬರಲಿಲ್ಲ. ಸೊ ನಾವು ಹೀಗೇ ಆಗ್ಬೋದು ಅಥವಾ ಹಾಗೇ ಆಗ್ಬೋದು ಅಂತ ನಾವು ಊಹೆ ಮಾಡಿಕೊಂಡು ಹೇಳುವಂಥದ್ದು ಸರಿಯಲ್ಲ. ಫಸ್ಟ್ ಪಾಯಿಂಟ್, ಇದು ನನ್ನ ಅಭಿಪ್ರಾಯ. ಬಟ್ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರಿಗೆ ಒಂದು ಅಂಕಿಅಂಶ ಎಲ್ಲಿಂದಲೋ ಸಿಕ್ಕಿದೆ. ಇಡೀ ದೇಶದಲ್ಲಿ ಪಾರ್ಲಿಮೆಂಟ್ ಎಲ್ಲ ಅಸೆಂಬ್ಲಿಗಳಿಗೆ ಮತ್ತು ಪಾರ್ಲಿಮೆಂಟ್ಗೆ ಈಕ್ವಲಿ 50% ಇನ್ಕ್ರೀಸ್ ಮಾಡ್ತಾರೆ ಅನ್ನುವಂಥದ್ದು ಅವರು ಉಲ್ಲೇಖ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಎಲ್ಲಿಯೂ ಕೂಡ ಯಾವುದೇ ರೀತಿಯ ಅಧಿಕೃತ ಪ್ರಕಟಣೆ ಹೊರಡಿಸಲಿಲ್ಲ. ಬಟ್ ಎನಿವೇಸ್ ಸಿದ್ದರಾಮಯ್ಯನವರೇ ಹೇಳಿರುವಂಥದ್ದು ಒಂದು ವೇಳೆ ಸತ್ಯ ಅಂತ ಆದರೂ ಕೂಡ ಅದಕ್ಕಿಂತ ಒಳ್ಳೆ ಸೊಲ್ಯೂಷನ್ ಬೇರೆ ಏನಿದೆ? ಅದಕ್ಕಿಂತ ಒಳ್ಳೆ ಸೊಲ್ಯೂಷನ್ ಏನಿದೆ? ಇನ್ನು ಐ ಡೋಂಟ್ ನೋ. ಬಟ್ ವಾಟ್ ಎವರ್ ಹಿ ಹ್ಯಾಸ್ ಪುಟ್ ಔಟ್, ದಟ್ ಇಸ್ ದ ಬೆಸ್ಟ್ ಸೊಲ್ಯೂಷನ್. ಯಾಕಂತ ಹೇಳಿದರೆ ಪಾಪ್ಯುಲೇಷನ್ನ ಮೇಲೆ ಹೋದರೆ ಕರ್ನಾಟಕದ್ದು 28 ಇರೋದು ಒಂದು 33, 34, 35 ಆಗ್ಬೋದು. ಉತ್ತರ ಪ್ರದೇಶದ್ದು ಮತ್ತು ಬಿಹಾರದ್ದು ಪಾಪ್ಯುಲೇಷನ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅಲ್ಲಿ ಜಾಸ್ತಿ ಆಗ್ಬೋದು. ಸೊ ಸೌತ್ ಇಂಡಿಯಾಗೆ ಸ್ವಲ್ಪ ಕಡಿಮೆ ಪ್ರಮಾಣದ ಸೀಟುಗಳು ಸಿಗುತ್ತೆ. ಉತ್ತರ ಭಾರತ, ಪಶ್ಚಿಮ ಭಾರತ ಇದಕ್ಕೆಲ್ಲ ಸ್ವಲ್ಪ ಅನ್ಈವನ್ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಅವರ ವಾದ ಏನಿದೆ. ಈ ವಾದ ಒಂದು ರೀತಿಯಲ್ಲಿ ಒಪ್ಪಿಕೊಳ್ಬೇಕಾಗ್ಬೋದು ಆ ಫಾರ್ಮುಲಾವನ್ನು ಅನುಸರಿಸಿದ್ರೆ. ಬಟ್ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ, ಈಕ್ವಲಿ BJP ಸರ್ಕಾರ 50% ಎಲ್ಲ ರಾಜ್ಯಗಳಿಗೂ 50% ಹೆಚ್ಚು ಮಾಡುತ್ತೆ. ಈಗ ಕರ್ನಾಟಕದಲ್ಲಿ 224 ಇರುವ ಕಡೆ 336 ಮಾಡುತ್ತೆ.
543 ಇರುವ ಕ್ಷೇತ್ರಗಳು 816 ಆಗುತ್ತೆ, ಕರ್ನಾಟಕದಲ್ಲಿ 28 ಇರೋದು 42 ಆಗುತ್ತೆ ಅಂತ ಅವ್ರು ಏನು ಹೇಳಿದ್ದಾರೆ. ಇದಕ್ಕಿಂತ ನ್ಯಾಯ ಬೇರೆ ಯಾವುದಿದೆ? ಜಿಯೋಗ್ರಫಿಕಲ್ ಜಸ್ಟಿಸ್ ಇದು, ಭೌಗೋಳಿಕ ನ್ಯಾಯ ಇದು. ಇದಕ್ಕಿಂತ ನ್ಯಾಯ ಮತ್ತೊಂದು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ 33% ರಿಸರ್ವೇಷನ್ ಈ ಸೆನ್ಸಸ್ ಆದ ಕೂಡಲೇ ಆಗ್ಬೋದಾ, ಟೇಬಲ್ ಆಗತ್ತಾ ಅಂತ? ಅದು ಇದಕ್ಕೆ 33% ರಿಸರ್ವೇಷನ್ ಇಸ್ ಆಲ್ರೆಡಿ ಟೇಬಲ್ಡ್ ಅಂಡ್ ಪಾಸ್ಡ್. ಅದು ಈಗ ಜಾರಿ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಸೆನ್ಸಸ್ ಆಗಿ ಜಾರಿ ಆಗಬೇಕು ಅಂತ ಇರುವಂಥದ್ದು, ಸೆನ್ಸಸ್ ಆದ ನಂತರ ಜಾರಿ ಆಗಬೇಕು ಅಂತ ಇರುವಂಥದ್ದು. ಬಟ್ ಈಗ ತಮ್ಮ ಎಲ್ಲ ಮಾಧ್ಯಮಗಳಲ್ಲಿ ವರದಿಯಾಗಿದೆ, ನಾಡ್ದು 16, 17, 18ಕ್ಕೆ ವಿಶೇಷ ಅಧಿವೇಶನವನ್ನು, ಎಕ್ಸಿಸ್ಟಿಂಗ್ ಅಧಿವೇಶನವನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. 3 ದಿವಸಗಳು ವಿಶೇಷವಾಗಿ ನಡೀಲಿಕ್ಕಿದೆ. ಅದರಲ್ಲಿ ನಾರಿ ಶಕ್ತಿ ವಂದನ್ ಅಧಿನಿಯಮಕ್ಕೆ ಅಮೆಂಡ್ಮೆಂಟ್ಸ್ ತರ್ತಾರೆ. ಅಮೆಂಡ್ಮೆಂಟ್ಸ್ ಏನು ತರಬಹುದು ಅಂತ ನಾನು ಅನ್ಕೊಂಡಿರೋದು ಅಂತ ಹೇಳಿದ್ರೆ, ಬಹುಶಃ ಎಲ್ಲೋ ಒಂದು ಕಡೆ ಅದು ತುರ್ತು ಜಾರಿ ಆಗಬೇಕು ಅನ್ನುವ ರೀತಿಯಲ್ಲಿ ಮಾಡ್ಬೋದು. ಸೊ ಆ ಸೆನ್ಸಸ್ಸಿಗೆ ವೆಯ್ಟ್ ಮಾಡುವಂಥ ಅವಶ್ಯಕತೆ ಇರಲಿಕ್ಕಿಲ್ಲ. ಬಿಫೋರ್ ದ್ಯಾಟ್ ಓನ್ಲಿ ಇಟ್ ಹ್ಯಾಸ್ ಟು ಎನಾಕ್ಟ್, ಇಟ್ ಶುಡ್ ಬಿ ಎನಾಕ್ಟೆಡ್ ಅನ್ನೋ ರೀತಿಯಲ್ಲಿ ಮಾಡಿ, ಇನ್ನು ಯಾವುದಾದ್ರೂ ಚುನಾವಣೆಗಳು ನಡೆದ್ರೆ ಆ ಚುನಾವಣೆಯಲ್ಲಿ 33% ಕ್ಷೇತ್ರಗಳು ಮಹಿಳೆಯರಿಗೆ ಮೀಸಲು ಆಗಬೇಕು ಅನ್ನುವಂಥದ್ದು ಜಾರಿ ಆಗಬಹುದು ಅನ್ನುವಂಥದ್ದು ಇದೆ. ಸೊ ಅದಕ್ಕೂ ಡಿಲಿಮಿಟೇಷನ್ಗೂ ಸಂಬಂಧ ಇಲ್ಲ. 33% of the women reservation is a separate subject and delimitation is a separate subject. Currently it is the same subject. Why? Because there is a clause 2026 ನಂತರ ಸೆನ್ಸಸ್ ನಡೆದ ಮೇಲೆ ಇದು ಇರಬೇಕು ಅಂತ. ಸೊ ಅದನ್ನೇ ತೆಗೆದು ಬಿಟ್ರೆ ಅದೆರಡು ಪ್ರತ್ಯೇಕ ಸಬ್ಜೆಕ್ಟ್ಗಳಾಗಿ ಹೋಗ್ತದೆ. ಸೊ ಒಂದು ವೇಳೆ ನಾಡ್ದು ಸದನದಲ್ಲಿ ಅದು ಅಂಗೀಕಾರಗೊಂಡ್ರೆ ತುರ್ತಾಗಿ 33% ಜಾರಿ ಆಗುತ್ತೆ. ನಿಮ್ಮ ಪ್ರಕಾರ ಯಾಕೆ ಇವಾಗ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರಲ್ಲಿ ಏನು ತೊಂದರೆ ಇದೆ ಅಂತ, ಡಿಲಿಮಿಟೇಷನ್ ಯಾಕೆ ಆಗಬೇಕು, ಆಗಿಲ್ಲ ಅಂದರೆ ಏನು ತೊಂದರೆಗಳಿದೆ ಅಂತ? ಡಿಲಿಮಿಟೇಷನ್ ಅನ್ನುವಂಥದ್ದು ಹರಿಯುವ ನೀರನ್ನು ನಿಲ್ಲಿಸಿದ್ರೆ ಏನು ಸಮಸ್ಯೆ ಆಗ್ತದೆ? ಕೊಳೆತು ನಾರ್ತದೆ. ಹರಿಯುವ ನೀರು ಹರಿಲಿಕ್ಕೆ ಬಿಡಬೇಕು. ಸೊ ಸಂವಿಧಾನದ ಪ್ರಕಾರ ಅದೊಂದು ಪ್ರಕ್ರಿಯೆ. ಒಂದು ದೇಶದಲ್ಲಿ ಜನಸಂಖ್ಯೆ ವೃದ್ಧಿ ಆಗುತ್ತೆ, ಒಂದು ದೇಶ ಅಭಿವೃದ್ಧಿ ಕಾಣುತ್ತೆ, ಎಲ್ಲ ರೀತಿಯ ಬೆಳವಣಿಗೆ ಕಾಣುತ್ತೆ. ಆ ಬೆಳವಣಿಗೆ ಜೊತೆಯಲ್ಲಿಯೇ ಶಾಸಕಾಂಗ ಕೂಡ ಬೆಳಿಬೇಕಲ್ವಾ? ಇಡೀ ದೇಶದ ಅಭಿವೃದ್ಧಿ ಆಗ್ತಾ ಇದೆ, ಜಗತ್ತು ಅಭಿವೃದ್ಧಿ ಆಗ್ತಾ ಇದೆ, ಆದರೆ ಟೋಟಲ್ ನಂಬರ್ ಆಫ್ ಪೀಪಲ್ ರೆಪ್ರೆಸೆಂಟೇಟಿವ್ಸ್ ಹೆಚ್ಚಳ ಆಗಬಾರ್ದು ಅಂತ ಹೇಳಿದ್ರೆ ಇದು ಯಾವ ಮಾನಸಿಕತೆ? ಸೊ ಅದು ಹೆಚ್ಚಳ ಈ ಕಾರಣಕ್ಕೆ ಆಗಬಾರ್ದು ಅಂತ ಹೇಳಿದ್ರೆ ಆ ಕಾರಣಕ್ಕೆ ಮದ್ದು ಮಾಡಬೇಕೇ ಹೊರತು ನೀವು ಒಂದು ಕಾಲಿಗೆ ಹಣ್ಣಾಗಿದೆ, ಒಂದು ಕಾಲಿಗೆ ಗಾಯ ಆಗಿದೆ ಅಂತ ಹೇಳಿ ಕಾಲನ್ನೇ ಕತ್ತರಿಸ್ಲಿಕ್ಕೆ ಹೋಗ್ಬಾರ್ದು. ಆ ಗಾಯಕ್ಕೆ ಮದ್ದು ಮಾಡಬೇಕು. ಕಾಲಕ್ಕೆ ಕತ್ತರಿಸ್ಲಿಕ್ಕೆ ಹೋದ್ರೆ ಆಗ್ತದಾ? ಸೊ ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿದ್ದು ಆ ಪ್ರಮಾದ. ಜನಸಂಖ್ಯೆಯ ಸಮಸ್ಯೆ ಇದೆ ಅಂತ ಹೇಳಿ ಅದನ್ನು ಕಂಪ್ಲೀಟ್ ಆಗಿ ಅದನ್ನು ನಿಲ್ಲಿಸಿದ್ದಾರೆ. ಅದಕ್ಕೆ ಮದ್ದು ಮಾಡಬೇಕು, ಅದಕ್ಕೆ ಆಲ್ಟರ್ನೇಟ್ ಹುಡುಕಬೇಕು. ಅದನ್ನು ಮಾಡುವಂಥ ಕೆಲಸ ಕಾಂಗ್ರೆಸ್ ಮಾಡಲಿಲ್ಲ. ಇವತ್ತು ಮೋದಿಯವರು ಮಾಡ್ತಾ ಇದ್ದಾರೆ, ಇವತ್ತು BJP ಗೌರ್ಮೆಂಟ್ ಮಾಡ್ತಾ ಇದೆ. ಸೊ ಈ ಕಾಂಗ್ರೆಸ್ಸಿಗೆ ಮತ್ತೆ ಸಿದ್ದರಾಮಯ್ಯನವರು ನೋಡಿ, ಸಿದ್ದರಾಮಯ್ಯನವರು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅವರ ವಿಶ್ಲೇಷಣೆಯಲ್ಲಿ. ಏನು ಅಂತ ಹೇಳಿದರೆ BJP ಸರ್ಕಾರಗಳು ಇರುವ ಕಡೆಯಲ್ಲಿ ಇದರಿಂದ ಲಾಭ ಆಗುತ್ತೆ ಅಂತ. ಇವರ ಮೇಲೆ ಜನರಿಗೆ, ಉತ್ತರ ಪ್ರದೇಶದ ಜನರಿಗೆ ಕಾಂಗ್ರೆಸ್ನ ಮೇಲೆ ವಿಶ್ವಾಸ ಇಲ್ಲ, ಬಿಹಾರದ ಜನರಿಗೆ ಕಾಂಗ್ರೆಸ್ನ ಮೇಲೆ ವಿಶ್ವಾಸ ಇಲ್ಲ, ಮಧ್ಯಪ್ರದೇಶದ ಜನರಿಗೆ ವಿಶ್ವಾಸ ಇಲ್ಲ, ಗುಜರಾತ್ ಜನರಿಗೆ ವಿಶ್ವಾಸ ಇಲ್ಲ, ಕರ್ನಾಟಕದ ಜನರಿಗೂ ವಿಶ್ವಾಸ ಇಲ್ಲ. ಸೊ ಈ ರೀತಿ ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಮೇಲೆ ಜನರಿಗೆ ವಿಶ್ವಾಸ ಇಲ್ಲ. BJPಗೆ ಇದರಿಂದ ಲಾಭ ಆಗುತ್ತೆ, ಟೋಟಲ್ ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆದರೆ ಅಂತ ಹೇಳಿದ್ರೆ ಅವ್ರು ಇನ್ನು ಮುಂದೆ ಕೂಡ ನಾವು ಗೆಲ್ಲೋದಿಲ್ಲ, ಕಾಂಗ್ರೆಸ್ಸು ಆ ರಾಜ್ಯಗಳಲ್ಲಿ ನಾವು ಬಿಟ್ಟುಬಿಟ್ಟಿದ್ದೇವೆ, ನಾವು ಆ ರಾಜ್ಯಗಳಲ್ಲಿ ನಮಗೆ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, ಆ ಕಾರಣಕ್ಕೆ ಅಲ್ಲಿ ಸೀಟ್ ಹೆಚ್ಚಳ ಮಾಡಬಾರ್ದು ಅನ್ನುವಂಥ ಮಾನಸಿಕತೆಗೆ, ಅನ್ನುವಂತಹ ಒಂದು ಏನು ಅಕ್ಸೆಪ್ಟೆನ್ಸಿಗೆ ಅವರು ಬಂದ ಹಾಗೆ ಕಾಣ್ತಾ ಇದೆ ಎಲ್ಲೋ ಒಂದು ಕಡೆ ನನಗೆ. ಈಗ ಆರ್ಟಿಕಲ್ 81 ಮತ್ತು ಆರ್ಟಿಕಲ್ 170, ಆರ್ಟಿಕಲ್ 81 ಲೋಕಸಭೆ, 170 ಶಾಸಕ. ಆರ್ಟಿಕಲ್ 81 ಪ್ರಕಾರ 522 543, ಕರೆಂಟ್ಲಿ 543, ಇಟ್ ವಾಸ್ ಇನ್ಕ್ರೀಸ್ ಫ್ರಮ್ 522. 23ಇಂದ 544 ಆಗಿತ್ತು. ಆರ್ಟಿಕಲ್ 170ಯಲ್ಲಿ ಮೆನ್ಷನ್ ಆಗಿದೆ 60, ಮಿನಿಮಮ್ 60 ಇರಬೇಕು, ಆಮೇಲೆ ಎಷ್ಟು ಬೇಕಾ
ಇರ್ಬೋದು. ಮಿನಿಮಮ್ 60 and ಮ್ಯಾಕ್ಸಿಮಮ್ 500. ಇದು ಇದರಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಅದನ್ನು ಚೇಂಜ್ ಮಾಡುವ ಅವಶ್ಯಕತೆನೇ ಇಲ್ಲ ಅಲ್ಲ. ಸೊ ದ್ಯಾಟ್ ಈಸ್ ದಿ ಮ್ಯಾಕ್ಸಿಮಮ್ ಲಿಮಿಟ್ ವಿಚ್ ಇಸ್ ಆಲ್ರೆಡಿ ದೇರ್. ಇವಾಗ ನೋಡಿ, ಈಗ ಗೋವಾದಂಥ ತುಂಬ ಸಣ್ಣ ರಾಜ್ಯಗಳಿರುತ್ತೆ, ಪಾಂಡಿಚೇರಿ ಅಂತ ತುಂಬ ಸಣ್ಣ ಯೂನಿಯನ್ ಟೆರಿಟರಿ ಇರುತ್ತೆ. ಸೊ ಅಲ್ಲಿ ಇದೇ ಮಾನದಂಡದಲ್ಲಿ ಮಾಡಿದರೆ ನಿಮಗೆ ಒಂದು 10-20 ಜನ MLAಗಳು ಮಾತ್ರ ಸಿಗ್ತಾರೆ. 10-20 ಜನ MLAಗಳನ್ನು ಕೂರಿಸ್ಕೊಂಡು ಒಂದು ವಿಧಾನಸಭೆ ನಡೆಸಲಿಕ್ಕಾಗಲ್ಲ. ಸೊ ಅಲ್ಲಿಗೆ ಅನುಗುಣವಾಗಿ ಅದನ್ನು ಬಾಬಾ ಸಾಹೇಬರು ಅವತ್ತೇ ಯೋಚನೆ ಮಾಡಿ ಅದನ್ನು ಮಾಡಿದ್ದಾರೆ. ಯಾವುದೇ ಒಂದರಲ್ಲಿ ಕನಿಷ್ಠ ಇಷ್ಟು ಶಾಸಕರು ಇರಬೇಕು, ಗರಿಷ್ಠ ಇಷ್ಟು ಇರಬೇಕು ಅಂತ. ಸೊ ಅದನ್ನು ಅಮೆಂಡ್ ಮಾಡಬೇಕಾಗಿರುವಂಥ ಅವಶ್ಯಕತೆ ಏನಿಲ್ಲ. ಡಿಲಿಮಿಟೇಷನ್ನು ಸೆನ್ಸಸ್ ಆದಮೇಲೆ ಈ ಸಲ ಆಗತ್ತೆ ಅನ್ಸುತ್ತೆ ನಿಮಗೆ? ಸೆನ್ಸಸ್ 26ಕ್ಕೆ ಮುಗಿಬೋದು. ಸೆನ್ಸಸ್ ಆಗ್ತಾ ಇದೆ, ಇಟ್ ಈಸ್ ಕರೆಂಟ್ಲಿ ಆನ್ ಗೋಯಿಂಗ್. ಪ್ರಧಾನಮಂತ್ರಿಗಳು ಅತ್ಯಂತ ಉತ್ಸಾಹದಿಂದ ಯಾರಿಗೂ ಕ್ಷೇತ್ರ ಪುನರ್ವಿಂಗಡಣೆಯಿಂದ ಯಾರಿಗೂ ಯಾವ ರಾಜ್ಯಕ್ಕೂ ಅನ್ಯಾಯ ಆಗುವುದಿಲ್ಲ ಅನ್ನುವಂಥದ್ದು ತುಂಬ ಸ್ಪಷ್ಟ ಶಬ್ದಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಅವರ ಉಲ್ಲೇಖವನ್ನು ಆ ಉಲ್ಲೇಖವನ್ನು ಗಮನಿಸಿದರೆ ಶತಾಯಗತಾಯ 100% ಅವ್ರು ಮಾಡ್ತಾರೆ ಅನ್ನುವಂಥದ್ದು, ಮಾಡುವ ಲಕ್ಷಣಗಳು ಇದೆ ಅನ್ನುವಂಥದ್ದು ಗೋಚರ ಆಗುತ್ತೆ. ಸರ್, ಈ ಡಿಲಿಮಿಟೇಷನ್ಗೆ ಮೇಜರ್ ಆಗಿ ಆಬ್ಜೆಕ್ಟ್ ಮಾಡಿದಂತಹ ಸ್ಟೇಟ್ಸ್ ಅಂದರೆ ತಮಿಳುನಾಡು, ಕೇರಳ, ವೆಸ್ಟ್ ಬೆಂಗಾಲ್, ಆಂಧ್ರ ಪ್ರದೇಶ. ವೆಸ್ಟ್ ಬೆಂಗಾಲ್ ಅಪೋಸ್ ಮಾಡಲಿಲ್ಲ. ಐ ಮೀನ್ ಮಾಡಿತ್ತು 2004 ಮಾಡಿತ್ತು. ಅದೇ ನೋಡಿ, ಅದು ಬೇರೆ ಬೇರೆ ಕಾರಣಕ್ಕೆ, ಪಾಪ್ಯುಲೇಷನ್ನ ವೃದ್ಧಿಯ ಕಾರಣಕ್ಕೆ ವೆಸ್ಟ್ ಬೆಂಗಾಲ್ ಅಪೋಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜನಸಂಖ್ಯೆಯ ಕಾರಣಕ್ಕೆ ತೆಲಂಗಾಣ, ಆಂಧ್ರ, ಅಂದರೆ ಅವತ್ತಿನ ಆಂಧ್ರ ನಮ್ಮ ರಾಜ್ಯವೂ ಒಳಗೊಂಡಂತೆ ತಮಿಳುನಾಡು, ಕೇರಳ ಇವೆಲ್ಲವೂ ಕೂಡ ಮಾಡಿತ್ತು. ಆದರೆ ಅದಕ್ಕೀಗ ಸೂತ್ರ ಇದೆ, ಆಗ ಸೂತ್ರ ಇರಲಿಲ್ಲ. ಆಗ ಈವನ್ ಆಗಿ ಎಲ್ಲರಿಗೂ ಒಂದೇ ನ್ಯಾಯದ ಅಡಿಯಲ್ಲಿ ಇನ್ಕ್ರೀಸ್ ಮಾಡ್ತೇವೆ ಅನ್ನುವಂಥದ್ದು ಪ್ರಸ್ತಾಪ ಇರಲಿಲ್ಲ. ಸೊ ಈಗ ಆ ರೀತಿಯ ಒಂದು ಪ್ರಸ್ತಾವನೆ ಇದೆ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಸೊ ಒಂದು ವೇಳೆ ಆ ಪ್ರಸ್ತಾವನೆ BJP ಸರ್ಕಾರ ಮಾಡಿದರೆ ಅದಕ್ಕಿಂತ ಒಳ್ಳೆ ಪ್ರಸ್ತಾವನೆ ಇನ್ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನೊಂದು, ಕಾಂಗ್ರೆಸ್ ಒಂದು ಜವಾಬ್ದಾರಿಯುತ ಪಕ್ಷವಾಗಿ ನಡ್ಕೊಳ್ಬೇಕು. ಅವರು ಇವತ್ತು ಸಿದ್ದರಾಮಯ್ಯನವರ ಹೇಳಿಕೆಯ ಮುಖಾಂತರ ನನಗೆ ಅನಿಸೋದೇನು ಅಂತ ಹೇಳಿದ್ರೆ, ಅವರು ಈಗ ತಾತ್ವಿಕವಾಗಿ ಕ್ಷೇತ್ರ ಪುನರ್ವಿಂಗಡಣೆ ಆಗಬೇಕು, ಕ್ಷೇತ್ರಗಳು ಹೆಚ್ಚಳ ಆಗಬೇಕು ಅನ್ನುವಂಥ ಮಾನಸಿಕತೆಗೆ ಅವರು ಬಂದ ಹಾಗೆ ಕಾಣ್ತಾ ಇದೆ. ಯಾಕಂದರೆ ಮೊದಲಿನವರೆಗೂ ಅವರು ಇದು ಏರಿಕೆಯೇ ಆಗಬಾರ್ದು ಅನ್ನುವ ಮಾನಸಿಕತೆಯಲ್ಲಿ ಇದ್ದರು. ಈಗ ಏರಿಕೆ ಆದರೂ ತೊಂದರೆ ಇಲ್ಲ ಅನ್ನುವಂಥ ಮಾನಸಿಕತೆಗೆ ಅವರು ತಿರುಗಿದ್ದಾರೆ ಅಂತ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟಿಂದ ಗೊತ್ತಾಗುತ್ತೆ. ಸೊ ಇವರು ಇನ್ನೂ ಇರುವಂಥದ್ದು ಹೇಗೆ ಮಾಡಬೇಕು ಆನ್ ವಾಟ್ ಆರ್ ದಿ ಪ್ಯಾರಾಮೀಟರ್ಸ್ ದಟ್ ಶುಡ್ ಬಿ ಸೆಟ್ ಅಂತ. ಸೊ ಕಾಂಗ್ರೆಸ್ ಇಫ್ ಇಟ್ ಆಲ್ ಇಟ್ ಈಸ್ ಅ ರೆಸ್ಪಾನ್ಸಿಬಲ್ ಆಪೋಸಿಷನ್, ಅವರು ಸದನದಲ್ಲಿ ಕೂತು ಕೇಂದ್ರ ಸರ್ಕಾರವೇ ಒಂದು ಪ್ರಸ್ತಾವನೆ ಮಂಡಿಸಿದ್ದು ಸರಿ ಇಲ್ಲ ಅಂತ ಅವರಿಗೆ ಅನ್ನಿಸಿದರೆ ಅವರು ಅದನ್ನು ಬೆಟರ್ ಮಾಡುವಂಥದ್ದು, ಈ ಪ್ರಸ್ತಾವನೆಯನ್ನು ಇನ್ನೂ ಚಂದ ಮಾಡುವಂತಹ ಜವಾಬ್ದಾರಿ ಅವ್ರಿಗೂ ಇದೆ. ಅವರು ಪಾರ್ಲಿಮೆಂಟಲ್ಲಿ ದೇ ಕ್ಯಾನ್ ಆಲ್ವೇಸ್ ಸಜೆಸ್ಟ್ ರಿಫಾರ್ಮ್ಸ್ ಅಲ್ವಾ, ಅವ್ರು ಆ ಕೆಲಸವನ್ನು ಮಾಡಲಿ. ನಿಮ್ಮ ಏರಿಕೆಯ ಮಾನದಂಡ ಇದು ಸರಿ ಇಲ್ಲ ಅಂತ ಆದರೆ ಇನ್ಯಾವುದು ಸರಿ ಇದೆ ಅದನ್ನು ಹೇಳಬೇಕು. ಸೊ ಅವರು ಎಲ್ಲೋ ಬಾಯ್ಕಾಟ್ ಮಾಡಿ ಹೋದರೆ ಏನೂ ಉಪಯೋಗ ಆಗೋದಿಲ್ಲ. ಸೊ ಅವರು ರೆಸ್ಪಾನ್ಸಿಬಲ್ ಆಪೋಸಿಷನ್ ಆಗಿ ಅವರ ಬದ್ಧತೆಯನ್ನು ಪ್ರದರ್ಶನ ಮಾಡಿ ಲೋಕತಂತ್ರದ, ಪ್ರಜಾತಂತ್ರದ ಒಂದು ಮೌಲ್ಯವನ್ನು ಎತ್ತಿ ಹಿಡಿಯುವಂಥ ಕೆಲಸ ಅವರು ಮಾಡಬೇಕು. ಆ ರೀತಿ ಮಾಡಿದಾಗ ಎಲ್ರಿಗೂ ಲಾಭ ಆಗುತ್ತೆ. ಮತ್ತು BJP ಗೌರ್ಮೆಂಟು ಇವತ್ತು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ, ರಾಜಸ್ಥಾನ, ಗುಜರಾತ್ಗಳಲ್ಲಿ ಆಡಳಿತದಲ್ಲಿದೆ. ಆದ್ದರಿಂದ ಅಲ್ಲಿ ಸೀಟ್ಗಳು ಹೆಚ್ಚಳ ಮಾಡಿದರೆ ಅದು BJPಗೆ ಲಾಭ ಆಗುತ್ತೆ ಅಂತ ಹೇಳಿದರೆ, 1971 ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದಾಗ ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ಗಳು ಆಡಳಿತದಲ್ಲಿತ್ತು. ಆಗ ವಿರೋಧ ಪಕ್ಷಗಳು ಯಾರಾದರೂ ಅಪೋಸ್ ಮಾಡಿದ್ರ? ಆಗ ಕೂಡ ಟೋಟಲ್ ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗಿತ್ತಲ್ಲ. ಸೊ ಇವರು ನಾವು ಗೆಲ್ಲುವುದಿಲ್ಲ ಅನ್ನುವಂತಹ ಕಲ್ಪನೆಗೆ ಬಂದು, ಅನ್ನುವಂತಹ ನಿರ್ಧಾರಕ್ಕೆ ಬಂದು ಅವರು ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಆದ ಕಾರಣ ಕಾಂಗ್ರೆಸ್ಸಿಗೆ ನನ್ನ ಕಿವಿ ಮಾತು, ನೀವು ಈ ಸರ್ತಿ ಇದಕ್ಕೆ ಬೆಂಬಲ ಕೊಡಿ. BJP ಸರ್ಕಾರ ಮಾಡುವಂಥ ಪ್ರಸ್ತಾವನೆಗೆ ನಿಮ್ಮ ಆಕ್ಷೇಪ ಇದ್ದರೆ
ಅಥವಾ ಅದನ್ನು ಇನ್ನು ಅದರಲ್ಲಿ ಸುಧಾರಣೆ ತರಬೇಕು ಅಂತ ಆದರೆ ನೀವು ಸದನದಲ್ಲಿ ಚರ್ಚೆ ಮಾಡಿ 55 ವರ್ಷಗಳಿಂದ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಜನಪ್ರಾತಿನಿಧ್ಯತೆ ವೃದ್ಧಿಯಾಗದೆ ಸ್ಟಕ್ ಆಗಿದೆ, ಇಟ್ಸ್ ಬಿನ್ ಸ್ಟಾಗ್ನೆಂಟ್. ಸೊ ಅದು ಒಂದು ಅದು ಪ್ರಗತಿ ಕಾಣಲಿ, ಅದಕ್ಕೆ ನೀವು ಕೂಡ ಸಹಕರಿಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ಗೆ ನಮ್ಮ ಮನಂತು. ವೀಕ್ಷಕರೇ, ಇಷ್ಟೊತ್ತು ವಿಕಾಸ್ ಪುತ್ತೂರ್ ಅವರು ಡಿಲಿಮಿಟೇಷನ್ ಬಗ್ಗೆ ಹಲವಷ್ಟು ಮಾಹಿತಿಗಳನ್ನು ನಮಗೆ ತಿಳಿಸಿಕೊಟ್ರು. ಸರ್, ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಈ ಪ್ರಜಾಪ್ರಭುತ್ವದ ಒಂದು ಸಿಸ್ಟಮಲ್ಲಿ ಪ್ರಜೆಯೇ ಪ್ರಭು. ನಮ್ಮ ಒಬ್ಬ ರೆಪ್ರೆಸೆಂಟೇಟಿವ್ ಏನಿರ್ತಾರೆ, ಒಬ್ಬ ಅತ್ಯುತ್ತಮ ರೆಪ್ರೆಸೆಂಟೇಟಿವನ್ನು ಅಸೆಂಬ್ಲಿಗೆ ಇರ್ಬೋದು, ಪಾರ್ಲಿಮೆಂಟ್ರಿಗೆ ಇರ್ಬೋದು ಕಳಿಸುವಂಥದ್ದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಕೂಡ. ಡಿಲಿಮಿಟೇಷನ್ ಆದ ಮೇಲೆ ಪ್ರತಿಯೊಬ್ಬ ಪ್ರಜೆಯು ತನ್ನ ಕ್ಷೇತ್ರದಿಂದ ಪ್ರತಿಯೊಬ್ಬ ಪ್ರತಿನಿಧಿಯನ್ನು ಕಳಿಸುವಂಥದ್ದು ಆ ಪ್ರಜೆಯ ಜವಾಬ್ದಾರಿಯಾಗಿರುತ್ತೆ. ಇಷ್ಟೊತ್ತು ನೋಡ್ತಾ ಇದ್ರಿ ಇನ್ಸೈಟ್ ರಶ್ ನ್ಯೂಸ್. ಧನ್ಯವಾದಗಳು.